ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ. ನೋಡ್ರಿ, ಇಲ್ಲಿ ಅಕ್ಕಿ ಮಿಕ್ಸಿಗೆ ಹಾಕೈತಿ. ಯಾಕಂತಂದ್ರೆ ನೀರು ಬಂದಿದ್ದು, ಮೋಟ್ರ್ ಹಚ್ಚಿತ್ತಲ್ರಿ, ಹಂಗೆ ಇಲ್ಲಿ ಮ್ಯಾಲೆ ಕೆಲಸ ಮಾಡಾಕತ್ತಿದ್ರು. ಅದು ಸೌಂಡ್ ಭಾಳ ಬಂದಿತ್ತು. ಅದಕ್ಕೆ ನಾವು ವಾಯ್ಸ್ ಹೊರ್ಕೊಡಕತ್ತೀನಿ. ಇನ್ನೊಂದು ಫ್ರೆಂಡ್ಸ, ನಿಮ್ಮ ಸಪೋರ್ಟ್ ನನಗೀಗ ಭಾಳ ಅಗತ್ಯ ಐತಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈಗ ಇದು ಇಟ್ಟು ಕಂಪ್ಲೀಟ್ ಹಾಕ್ಯಾರಿ. ಮುಂದೆ ಕ್ಲಿಪ್ಪಿಂಗಿನೊಳಗೆ ಇಟ್ಟಿಂದ ಸ್ಥಿತಿ ಏನಾಗೈತೆ ಅಂತ ನೀವೇ ನೋಡಿರಿ. ಇನ್ನೊಂದ್ರಿ ಫ್ರೆಂಡ್ಸ, ಮುಂದಿನ ಕ್ಲಿಪ್ಪಿಂಗಿನೊಳಗೆ ನಮ್ಮ ಯಜಮಾನ್ರಿಗೆ ಏನೋ ಒಂದು ನಾವು ಬಿಸ್ನೆಸ್ ಮಾಡೋಕೆ ರೆಡಿ ಮಾಡ್ಯಾರ. ಅದು ಹಾಕಿ ನೋಡ್ರಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ. ಭಾಳ ಅಂದ್ರೆ ಭಾಳ ದೊಡ್ಡ ಬಿಸ್ನೆಸ್ಸಿಗೆ ನಾನು ಕೈ ಹಾಕಿನ್ರಿ. ಈಗೆಲ್ಲ ರೆಡಿ ಮಾಡೀವ್ರಿ. ಇವತ್ತೆಲ್ಲ ಪೂಜೆ ಮಾಡೀವಿ. ಅದ್ರದ್ದು ವಿಡಿಯೋ ಬರ್ತೈತಿ. ಎಲ್ಲ ಅಷ್ಟು ಪೂಜೆ ಮಾಡೀವಿ. ಇವತ್ತು ಸ್ಟಾರ್ಟ್ ಮಾಡಮ್ಮಂತ ಹೇಳ್ಯಾರ ನಮ್ಮ ಯಜಮಾನ್ರು. ಮೋಸ್ಟ್ಲಿ ರೀಲ್ಸ್ನೊಳಗೆ ಬರ್ತೈತಿ ನೋಡ್ರಿ. ಅದು ನಾವು ಏನು ಬಿಸ್ನೆಸ್ ಮಾಡೀವಂತ ರೀಲ್ಸಿಗೆ ಬಿಡ್ತೀನಿ ರೀ. ಯಾಕಂತಂದ್ರೆ ವಿಡಿಯೋ ಎಡಿಟಿಂಗ್ ಮಾಡೋಕೆ ಅದಕ್ಕೆ ಭಾಳ ಟೈಮ್ ಆಗಿಬಿಡುತ್ತಲ್ರಿ. ಒಟ್ಟ ಖಾಲಿನ ಇಲ್ಲ. ಹಂಗಾಗಿ ಆದಷ್ಟು ಜಲ್ದಿ ಆ ವಿಡಿಯೋ ಹಾಕ್ತೀನಿ ರೀ. ಎಲ್ಲ ವಿಡಿಯೋ ಮಾಡೀವಿ, ಐತ್ರಿ. ಆದಷ್ಟು ಟೈಮ್ ತೊಗೊಂಡು ಹುಡ್ರಿಗೆ ಹೇಳಿ ಮಾಡ್ಸೀನಿ ರೀ ವಿಡಿಯೋನ. ಯಾರು ಖಾಲಿ ಇಲ್ರಿ. ಈಗ ಸ್ವಲ್ಪ ಹಿಂಗೆ ಕಲ್ಸಕತ್ತೆ ಹೊಡ್ರಿ ಸುಪ್ರಿ ಸೌಮ್ಯ. ನಮಗಂತ್ರಿ ಈ ಯೂಟ್ಯೂಬ್ ಸಂಬಂಧ ಸಾಕಾಗ್ಬಿಟ್ಟೈತ್ರಿ. ಎಲ್ಲ ನೀವೇ ನೋಡ್ರಿ, ಆ ಯೂಟ್ಯೂಬ್ ಇರೋದು ಸ್ಥಿತಿ ನೀವೇ ನೋಡ್ರಿ. ನಿಮಗೆ ಗೊತ್ತಾಗತ್ತ, ನಾ ಸುಳ್ಳು ಹೇಳ್ದಂಗೆ ಆಗುತ್ತೆ. ಭಾಳ ಕಷ್ಟಪಡಾಕತ್ತೀವಿ ರೀ ಫ್ರೆಂಡ್ಸ. ಆ ದೇವರು ನಮ್ಮ ಮ್ಯಾಗ ಕರುಣೆ ಇರ್ಬೇಕು. ಸಾಯಿಬಾಬಾ ಬಂದ ನಮ್ಗೆ. ನಿಜ, ಅಂಥ ದೊಡ್ಡ ಬಿಸ್ನೆಸ್ಸಿಗೆ ನಮ್ಗೆ ಧೈರ್ಯ ಎಲ್ಲಿದ್ದ ಬಂದೈತೋ ಗೊತ್ತಿಲ್ಲ. ಅದು ಹೆಂಗೆ ಬಂದೈತೋ ಹೆಂಗಿಲ್ಲೋ ಧೈರ್ಯ ಅಷ್ಟು ನನ್ನ ಬಗ್ಗೆ ನನಗೆ ಹೆಮ್ಮೆ ಆಗಕತ್ತೈತ್ರಿ. ನನಗಿರುವಂಥ ಜಡ್ಡಿ ನೋಡಿದ್ರೆ ನಾನು ಯಾವ್ಯಾವುದು ಏನು ತಲೆ ಕೆಡ್ಸ್ಕೊಬಾರ್ದ್ರಿ. ಸುಮ್ಮನೆ ಆರಾಮಾಗಿ ಗಂಡ ದುಡ್ದಾಕಿ ತಿನ್ಕಂತ ಚೆಂದಾಗಿರ್ಬೋದು ರೀ. ಆದ್ರೆ ನಿಜ ರೀ, 3 ಮಕ್ಕಳು ಕರ್ಕೊಂಡು ನಮ್ಮ ಯಜಮಾನ್ರನ್ನ ಕರ್ಕೊಂಡು ಭಾಳ ಕಷ್ಟಪಡಾಕತ್ತೀನಿ ರೀ ನಾನು. ಅದನ್ನು ತೊಗೊಂಡ್ರು ಇದನ್ನು ತೊಗೊಂಡ್ರು, ನಿಮಗೆ ದುಡ್ಡು ಎಲ್ಲಿದ್ದ ಬರ್ತಾ, ಹಂಗಾತು ಹಿಂಗಾತು, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಆ ಥರ ಕಮೆಂಟ್ ಎಲ್ಲ ಮಾಡೋಕೆ ಹೋಗ್ಬೇಡ್ರಿ. ದಯವಿಟ್ಟು ಮಾಡೋಕೆ ಹೋಗ್ಬೇಡ್ರಿ. ನಾವು ಎಷ್ಟು ಕಷ್ಟಪಡಾಕತ್ತೀವಿ ಅನ್ನೋದು ನಮಗೆ ಮಾತ್ರ ಗೊತ್ತೈತ್ರಿ. ನಾವು ಎಷ್ಟು ಕಷ್ಟಪಡಾಕತ್ತೀವಿ ಅಂತ. ಈಗ ಅದನ್ನು ನಾವು ದಿನ ಒಂದ್ಕು ವೀಡಿಯೋದಾಗ ಹೇಳ್ಕೊಂತ ಕುಂತ್ಕಂದ್ರೆ ಚಲೋ ಅಲ್ರಿ. ಅದು ಹೇಳೋಕ್ಕಾಗಲ್ಲ. ನಾನು ಅದು ಮಿಕ್ಕಿ ನಾನೆಲ್ಲ ಹೇಳೀನಿ ರೀ. ನಾವೆಲ್ಲ ಸಾಲ ಮಾಡ್ಕೊಳಕತ್ತೀವಿ ಅಂತ. ಆದ್ರೆ ಕೆಲವೊಬ್ರು ಬಂದು ಈ ಥರ ಕಮೆಂಟ್ ಹಾಕ್ತಾರೆ. ನೀವು ಹಾಕೋ ಒಂದು ಕಮೆಂಟು, ಯಾಕಂತಂದ್ರೆ ನಮ್ಮ ಮನೆಯವ್ರ ಜೋಡಿನ ನಮ್ಗೆ ಅನ್ಸ್ಯಂದು ಸಾಕಾಗೈತ್ರಿ. ಹತ್ತಿದ್ರೆ ನಿಮ್ದು ಕಮೆಂಟಿಂದು ಒಂದು ಅಂದ್ರೆ ನಮಗೆ ಮನ್ಸಿಗೆ ಭಾಳ ಬೇಜಾರಾಗುತ್ತೆ ರೀ. ಮೊದಲ ನಮ್ಮ ಮನ್ಯಾಗ ಕಷ್ಟ ಟಾರ್ಚರ್ ಕೊಡಾಕತ್ತಾರೆ ನಮಗೆ. ಇದ್ರೆ ನೀವೊಬ್ಬರು ಬಂದು ನಮ್ಗೆ ಇದನ್ನು ಮಾಡಬೇಡ್ರಿ, ದಯವಿಟ್ಟು ಹೇಳಾಕತ್ತೀನಿ. ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ, ಅಷ್ಟೇ ನಾನು ನಿಮ್ಮನ್ನು ಕೇಳೋದು. ಈ ಹೊಸ ಬಿಸ್ನೆಸ್ಸಿಗೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿರಿ. ಆ ಸಾಯಿಬಾಬನ ಆಶೀರ್ವಾದ, ನಿಮ್ಮ ಆಶೀರ್ವಾದ, ನಿಮ್ಮೆಲ್ಲರ ಸಪೋರ್ಟು ಇತ್ತಂತಂದ್ರೆ ನನಗೆ ಈ ಬಿಸ್ನೆಸ್ ಕೈ ಹಿಡಿತೈತಿ. ಕೈ ಹಿಡೀಲಿ ಅಂತ ದೇವ್ರ ಹತ್ರ ಬೇಡ್ಕೊಂತ ನೋಡ್ರಿ. ಮಮ್ಮಿ ಏನು ಅಡುಗೆ ಮಾಡಕೊಂತಿ? ಬುಡುಮೆಕಾಯಿ ಪಲ್ಯ, ರೊಟ್ಟಿ ಮಾಡಾಕತ್ತೆ ನೋಡ್ರಿ.
ಸಂಜೆ ಮುಂದೆ ವಿಡಿಯೋ ಚಾಲು ಮಾಡಿವ್ರಿ. ಅಕ್ಕಿ ಮಿಕ್ಸಿಗೆ ಹಾಕೋದೆಲ್ಲ ಹಾಕಿದ್ರು ಅವರು. ಈಗ ರೊಟ್ಟಿ ಬುಡ್ಮಿಕಾಯಿ ಪಲ್ಯ ಮಾಡಾಕತ್ತಿ ನೋಡ್ರಿ. ಬಿಸಿ ಬಿಸಿ ರೊಟ್ಟಿ ಬುಡ್ಮಿಕಾಯಿ ಪಲ್ಯ ಸೂಪರ್ ಕಾಂಬಿನೇಷನ್. ನಮ್ಮಕ್ಕ ಇಲ್ಲಿ ರೊಟ್ಟಿ ಮಾಡಕ್ಕೆಲ್ಲ ರೆಡಿ ಮಾಡ್ಕೊಳ ಕುಂತಾಳ್ರಿ. ನಮ್ಮ ಮಮ್ಮಿ ಇಲ್ಲಿ ಉಳ್ಳಾಗಡ್ಡಿ ಹಚ್ಚ ಕುಂತಾಳ. ಅದು ಕ್ಯಾಮ್ರಾದ ಅದಕ್ಕೇನ ಕಟ್ಟಾಗದ ಯಾವ ವಿಡಿಯೋನ ಸರಿಗಾಗ ಅಂತದ. ನಮ್ಮ ಸೌಮ್ಯ ಇಟ್ಟು ಜಡ್ಡಿ ಇಡಕತ್ತೇವ. ನಾನು ಯಾರು ಮಾತಾಡ್ಸ್ಬಾಡ್ರಿ. ಈಗ ನಾನು ಎಲ್ಲರೂ ಕೂಡ ಮಾತ್ಬಿಟ್ಟೇನೆ. ನಮ್ಮ ಫ್ರೆಂಡ್ಸ್ ಕೂಡ ಮಾತ್ಬಿಟ್ಟೆ ನೋಡ್ರಿ ಫ್ರೆಂಡ್ಸ್, ನನ್ನ ಮಗ ನಿಮ್ಮ ಜೋಡಿ ಮಾತ್ಬಿಟ್ಟ. ಈಗ ಅವ್ರ ಮ್ಯಾಗ ಅದಕ್ಕೆ ಸಿಟ್ಟು ಎದಕ್ಕಂತ ಏನು ಎದಕ್ಕೆ ಯೂಟ್ಯೂಬ್ ಫ್ರೆಂಡ್ಸ್ ಮೇಲೆ ಅದಕ್ಕೆ ಸಿಟ್ಟೆ. ನನ್ನೆಲ್ಲ ಯೂಟ್ಯೂಬ್ ಫ್ರೆಂಡ್ಸ್ ಮೇಲೆ ನಿನಗೆ ಅದಕ್ಕೆ ಸಿಟ್ಟವ ಏನು ಕಾರಣ? ನನಗೆ ಎಷ್ಟೊಂದು ಯಾವ್ದು ಮಾಡೋ ಮಮ್ಮಿ ನಾನೇ ಈಗ ನೋಡ್ರಿ ಈಗ ಇಷ್ಟ ಬಂದಾಗ ಹೇಳ್ದ. ಮಮ್ಮಿ ಏನು ಅಡುಗೆ ಮಾಡಕ್ ಕುಂತೇವ ಈಗ? ಮೆಕ್ಕಿಕಾಯಿ ಪಲ್ಯ. ಇಲ್ಲ ನೋಡ್ರಿ, ನಮ್ಮ ಅಕ್ಕ ರೊಟ್ಟಿ ಮಾಡಕ್ ಕುಂತಾಳ, ನಮ್ಮ ಮಮ್ಮಿಯಾರು ಇಲ್ಲೇ ಮೆಕ್ಕಿಕಾಯಿ ಪಲ್ಯ ಮಾಡಕ್ ಕುಂತಾರ. ಅಲ್ಲಿ ರೊಟ್ಟಿ ರೆಡಿ ಆಗ ಕುಂತಾವ ನೋಡ್ರಿ. ಜೋರ್ ಮಾತಾಡಮ್ಮ. ಇಲ್ಲಿ ಏನು ಚಟ್ನಿ ಮಾಡ್ಬೇಕಂತ್ರಿ, ಅದಕ್ಕೆ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಇಟ್ಕೊಂಡಿನಿ. ಪಲ್ಯ ನೋಡ್ರಿ, ಮೆಕ್ಕಿಕಾಯಿ ಹಾಕಿ ಬುಡಿಮೆಕಾಯಿ ಮೆಕ್ಕಿಕಾಯಿ ಹಾಕಿ ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡ್ಬೇಕು. ಸೂಪರ್ ಅದು ರೀಲ್ಸ್ನೇ ಬರ್ತೈತಿ ನೋಡ್ರಿ. ಮಾಡ್ತೀನಿ ಈಗ ರೀಲ್ಸ್ನೇ ಬರ್ತೈತ್ರಿ ಬ್ಲಾಗ್ನಾಗ. ಜಿಗ್ಗು ಮಾತಾಡ ನಮ್ಮ ಸಮಯ ಏನಂತವ. ನಮ್ಮಮ್ಮ ಮಾಡ್ತಿದ್ದಾರೆ, ಅವಾಗ ಮಸ್ತ್ ಹಾಕಿದ್ರೆ. ನಮ್ಮ ಅತ್ಯಾರು ಮಾಡ್ತಿದ್ರು. ನಮ್ಮ ಅತ್ಯಾರ ರೆಸಿಪಿ ರೀ ಅದು. ಅದನ್ನ ನಾ ಮಾಡಕತ್ತೀನಿ. ಅದು ಕಲ್ಲಾಗ ಹಾಕಿ ರುಬ್ತಾರಲ್ಲ, ಸೂಪರ್ ಆಗತ್ರಿ ಚಟ್ನಿ. ಅದು ರೀಲ್ಸ್ನೇ ಬರ್ತೈತಿ. ಬ್ಲಾಗಿಗೆ ಹಾಕಲ್ಲ, ರೀಲ್ಸ್ ನೋಡ್ರಿ ಗೊತ್ತಾಗತ್ತೆ. ಬರ್ರಿ ಎಲ್ಲರೂ. ಇದು ಗುರ ಪುಡಿ ಹಾಕಿನಿ. ಇದೈತೆ ನೋಡ್ರಿ, ಇದು ನಾನು ತೆಗ್ದೀನಿ. ಇದು ಇಸ ಐತೆ, ಸೇವ್ ಐತೆ ನೋಡಿಲ್ರಿ. ಸೇವ್ ಐತೆ, ಇಸ ಐತೆ ನೋಡಿ ಮಾಡಿ. ಮೆಕ್ಕಿಕಾಯಿ ಪಲ್ಯಕ್ಕೆ ಟಮಾಟೆ ಹಣ್ಣು ಹಾಕ್ಬಾರ್ದ್ರಿ. ಅದು ಆಲ್ರೆಡಿ ಹುಳಿ ಇರ್ತೈತೆ ಅದರಲ್ಲಿ. ಟಮಾಟೆ ಹಣ್ಣು ಹಾಕಂಗಿಲ್ಲ. ಅನ್ನಾರಿ ನನಗೆ ಬಂದಂಗೆ ಮಾಡ್ತೀನಿ. ಒಬ್ಬೊಬ್ರು ಒಂದೊಂಥರ ಮಾಡ್ತಿರ್ತಾರೆ. ಮತ್ತು ಇವ್ರೇನು ಮಾಡ್ತಾರಂತ ಅನ್ಕೊಬಿಡ್ರಿ. ನಮ್ದು ಹಳ್ಳಿ ಊಟ, ರೊಟ್ಟಿ ಪಲ್ಯ ಊಟ ನಮ್ಮದು. ರೊಟ್ಟಿ ಪಲ್ಯ ಇರ್ಬೇಕು ನಮ್ಗೆ. ರೊಟ್ಟಿ ಮನುಷ್ಯ. ಚಪಾತಿ ಭಾಳ ಕಮ್ಮಿ ರೀ. ಚಪಾತಿ ಮಾಡೋದೇ ಇಲ್ಲ ನಾವು. ಅವು ನಮ್ಮ ಯಜಮಾನ್ರಿಗೆ ನಡೆಯಲ್ರಿ ಅವು. ಹಂಗಾಗಿ ಹೊಟ್ಟೆ ತುಂಬಲ್ಲ ಅಂತಾರ್ರಿ ಅವ್ರು ಚಪಾತಿ. ಸುಮ್ಮನೆ ಯಾವಾಗಾರ ರೊಟ್ಟಿ ಮಾಡ್ಲಾರ್ದಾಗ ಚಪಾತಿ ಮಾಡೋದ್ರಿ. ಇದು ಶುಕ್ರವಾರ ಮಂಗಳವಾರ ನಾವು ರೊಟ್ಟಿ ಮಾಡಲ್ಲಲ್ರಿ, ಅವಾಗ ಮಾಡ್ತೀವಿ. ಅಮಾಸಿ ಉಣಿವಿ. ನಿನ್ನೆ ಉಣಿ ಇತ್ತಲ್ರಿ, ಮಾಡಲಿಲ್ಲ. ಅದಕ್ಕೆ ಇವತ್ತು ಮಾಡಕತ್ತೀನಿ. ಮತ್ತೆ ನಾಳೆ ಶುಕ್ರವಾರ ರೀ. ಅದಕ್ಕೆ ಅವ್ರಿಗೆ ಸ್ವಲ್ಪ ಬಿಸಿ ರೊಟ್ಟಿ. ನಾನು ಬರೀ ಹೊಟ್ಟೆ ತುಂಬಲ್ರಿ. ಇವ್ರು ಮುಂಜಾನೆ ಚಪಾತಿ ಮಾಡೋ ಮಮ್ಮಿ ಅಂತಂದ್ರು. ಚೌಳಿಕಾಯಿ ಅದಾವ್ರಿ, ಮತ್ತು ಚಳಂಬ್ರಿಕಾಯಿ ಅದಾವು ಅಂದ್ರೆ ಆಯ್ತು ತಗೋರೋಗಾರ ಅಂತಂದು ಸ್ವಲ್ಪ ರೈಸ್ ಮಾಡ್ಬೇಕು. ಅದು ಅಂದಾಕ ರೊಟ್ಟಾಕ ಎರಡು ಮಾಡೀನಿ ನಾನು. ಬುಡ್ಮೆ ಬಿಡ್ಬೇಕು ಸಾಕಾಕ. ನಮ್ಮ ಯಜಮಾನ್ರಿನ ಬಂದಿಲ್ರಿ. ನಮ್ಮ ಯಜಮಾನ್ರು ಬಂದ್ಮೇಲೆ ಸಿಗ್ತೀರಿ. ಈಗ ಆ ವಿಡಿಯೋ ಮಾಡ್ತೀವ್ರಿ ಅದನ್ನ ರೀಲ್ಸಿಗೆ.
ಹಸಿಮೆಣಸಿನ್ಕಾಯಿ ಚಟ್ನಿ ಅದು ಆಮೇಲೆ ಮತ್ತೆ ನಾಳೆ ಸಿಗ್ತೀನಿ ಮಮ್ಮಿ ನೋಡ್ರಿ ರೊಟ್ಟಿ ಮಾಡೋದಾತು ಬಂದತನ ಕ್ಯಾಮ್ರಾ ಇಲ್ಲ ಸ್ಟ್ರಕ್ ಆಗತ್ತೈತಿ ನೋಡ್ರಿ ಚಟ್ನಿ ಚಟ್ನಿ ಅಂತ ಏನೇನಂತ ಹೇಳ್ಬಿಡು. ಇಲ್ಲ ಸ್ವಲ್ಪ ತೋರಿಸ್ಬಿಡು ಪಟ್ಟ ಮೆಕ್ಕಿಕಾಯಿ ಪಲ್ಯ ಇಲ್ಲಿ ಅನ್ನ ರೆಡಿ ಆಗುತ್ತೆ ರೈಸ್ ಕುದಿಯಕತ್ತೈತಿ ಇದು ಮೆಕ್ಕಿಕಾಯಿ ಚಟ್ನಿ ಹಸಿಮೆಣಸಿನ್ಕಾಯಿ ಚಟ್ನಿ ಹುಂಚಟ್ನಿ ಪಲ್ಯ ಇದು ಅಕ್ರಕ್ಕಿ ಪಲ್ಯ ಮತ್ತೆ ಎಣ್ಣೆ ಇವತ್ತು ಅಕ್ರಕ್ಕಿ ಪಲ್ಯ ಸಿಕ್ಕೈತಿ ನೋಡ್ರಿ ನಮ್ಗೆ ಮಸ್ತ್ ಊಟ ಬರ್ರಿ ಎಲ್ಲರೂ ಊಟ ಮಾಡಕ್ಕೆ ಇದನ್ನ ನಮ್ಮ ಸಿದ್ಧ ಊಟ ಮಾಡ್ತೇನೆ ಅಲ್ಲ ಇನ್ನೊಂದು ರೊಟ್ಟಿ ಇಡ್ತೀನಿ ಇನ್ನೊಂದು ರೊಟ್ಟಿ ಬೇಕಾ ಸೂಪರ್ ಊಟ ಒಂದು ಊಟ ಮಾಡಿ ಹೇಳಪ್ಪ ಎಲ್ಲರಿಗೆ ಚಂದ ಮಾಡ್ತಾ ಸೂಪರ್ ಆಗೈತೆ ಅಪ್ಪಾಜಿ ಅಲ್ಲೇ ತಿನ್ ಎಲ್ಲರೂ ಬರ್ರಿ ಊಟ ಮಾಡಕ್ಕೆ ಎಲ್ಲರೂ ನಮ್ಮ ಮನೆಗೆ ಊಟ ಮಾಡಕ್ಕ ಬರ್ರಿ ಈಗ ನಮ್ಮ ಯಜಮಾನ್ರ ಕಡೆ ಫೋನ್ ಇಡ್ರಿ ನೀವು ಹೋಗಪ್ಪ ಹೊರಗು ಎಲ್ಲರಿಗೂ ನಾವು ಈಗ ಬಂದೆ ನೋಡ್ರಿ ಬರೋವರೆಗೆ ಅಡುಗೆ ಮಾಡಕತ್ತಿದ್ರಿ ಬಿಸಿ ಬಿಸಿ ರೊಟ್ಟಿ ಹಸಿಮೆಣಸಿನಕಾಯಿ ಚಟ್ನಿ ಪಲ್ಯ ಬರ್ರಿ ಎಲ್ಲರೂ ಊಟ ಮಾಡಕ್ಕೆ ಎಲ್ಲರೂ ಬರ್ರಿ ನಮ್ಮ ಮನೆಗೆ ನಮ್ಮ ಮನೆಗೆ ರೊಟ್ಟಿ ಪಲ್ಯ ಊಟ ಮಾಡಕ್ಕ ಈ ಬಡವನ ಮನೆಗೆ ಎಲ್ಲರೂ ಬರ್ರಿ ಬಡವರಲ್ಲ ಬಡವ ಈ ಬಡವನ ಮನೆಗೆ ಊಟಕ್ಕೆ ಬರ್ರಿ ನಮ್ದೇನಿದ್ರು ರೊಟ್ಟಿ ಊಟ ರೀ ರೊಟ್ಟಿ ಪಲ್ಯ ರೊಟ್ಟಿ ಪಲ್ಯ ಇದ್ರೆ ಸಾಕು ನಮ್ಗೆ ರೊಟ್ಟಿ ಪಲ್ಯ ಅಕ್ಕರ್ಕಿ ಪಲ್ಯ ಮತ್ತೆ ಈ ಥರ ನಮ್ಮ ಮನ್ಯಾಗ ಊಟ ನೋಡ್ರಿ ಇವತ್ತು ಅಕ್ಕಿ ಪಲ್ಯ ತಗೊಂಡ್ರಿ ಇದು ಯಾರಿಗೆ ಇಷ್ಟಪ್ಪ ನಿಮ್ಮ ಮನೆ ನನಗೆ ಜಾಸ್ತಿ ಭಾಳ ಯಾರಿಗೆ ನನಗೆ ನಮ್ಮಮ್ಮಿಗೆ ಭಾಳ ಇಷ್ಟ ರೀ ಈ ಪಲ್ಯ ಭಾಳ ಇಷ್ಟ ನೋಡ್ರಿ ಇನ್ನ ಕರ್ಚಿಕಾಯಿ ಬರ್ತಾವ್ರಿ ಕರ್ಚಿಕಾಯಿ ಅಂದ್ರೂ ಭಾಳ ಇಷ್ಟ ರೀ ಆದ್ರೆ ಇನ್ನ ಬಂದಿಲ್ರಿ ಅವು ಈಗ ಬರ್ಬೇಕಾಗಿತ್ತಲ್ಲ ಮಮ್ಮಿ ಬರ್ತಾವ ಬಂದ್ಮ್ಯಾಕ ಬರ್ತಾವ ಬಂತಂದ್ರೆ ಅವನೊಂದಿಷ್ಟು ತಗೋಬೇಕು ನೋಡಮ್ಮ ಹಾ ಭಾಳ ಇಷ್ಟ ರೀ ನಮಗಂತ್ರ ಕರ್ಚಿಕಾಯಿ ಅಕ್ಕರ್ಕಿ ಭಾಳ ಇಷ್ಟ ನಮ್ಗೆ ನಾವ್ ಇದ ತರ್ನ ನೋಡ್ರಿ ಊಟ ಮಾಡೋದು ಮತ್ತೆ ಕಿರ್ಸಾಲಿ ಕಿರ್ಸಲಿ ಪಲ್ಯ ಸೋಸಿ ಸೋಸಿ ಸ್ವಲ್ಪ ಈ ಸದ್ಯಕ್ಕೆ ತಿನ್ನಕ ಬಂತ ನಾ ರೊಟ್ಟಾಗ ನಾಳೆ ಮುಂಜಾನೆ ಎಲ್ಲ ಇವತ್ತ ಟೈಮ್ ಐತಿಲ್ಲ ಕ್ಲೀನ್ ಮಾಡಿ ಇಡಾಕ ನಾಳೆ ಮುಂಜಾನೆ ಎಲ್ಲರೂ ಕ್ಲೀನ್ ಮಾಡಿ ಇಡು ಸದ್ಯಕ್ಕೆ ಎಷ್ಟು ಬೇಕು ಅಷ್ಟು ರೊಟ್ಟಿ ರೆಡಿ ನೋಡ್ರಿ ಇಲ್ಲಿ ಈ ಕಡೆ ಅನ್ನ ಕುದಿಯಾಕತೈತ್ರಿ ತಡಿ ಕ್ಲೀನ್ ಮಾಡ್ತೀವಿ ಅನ್ನ ಒಂದಾದ್ರ ಅಡಿಗೆಲ್ಲ ಆಗತ್ರಿ ಅಲ್ಲೇ ಮೊಸರು ಐತ್ರಿ ಅಲ್ಲೇ ಇದ್ರ ತಲೆಗ ಈಗ ಇದು ಅಕ್ರಕ್ಕೆಲ್ಲ ಕ್ಲೀನ್ ಮಾಡ್ತಾರ್ರಿ ನಮ್ಮಮ್ಮಿ ಆಗ ಉಣ್ಣದ್ರಿ ಊಟ ಮಾಡಕ್ಕೆ ಎಲ್ಲರೂ ಬರ್ರಿ ಊಟ ಮಾಡಿಂದ ಸಿಗ್ತೀವಿ ಊಟ ಮಾಡೇನ್ ಸಿಗ್ತೇವ್ರಿ ಈಗ ನೋಡ್ರಿ ಅದು ಹಿಟ್ಟಿಂದು ಸ್ಥಿತಿ ನೋಡ್ರಿ ಯಾವ ರೀತಿ ಆಗೈತಿ ಅಂತಂದು ನೋಡ್ರಿ ಇಲ್ಲಿ ಹೆಂಗಾಗೈತಿ ನೀವ ನೋಡ್ರಿ ಎಷ್ಟು ಹಿಟ್ಟು ವೇಸ್ಟ್ ಆಗೈತ್ರಿ ಅದನ್ನು ನೆನ್ಸ್ಕೊಂಬಿಟ್ರು ಹೊಟ್ಟೆನ ರುಮ್ಮನತ್ ನನಗೆ ಈ ಸಲ ಹಿಟ್ಟ ಭಾಳ ಈಡಾಗಲಿಲ್ಲ ರೀ 2 ದಿನದಾಗ ಖಾಲಿ ಆಗೈತಿ ನೋಡ್ರಿ ಹಾಕದ ಮತ್ತು 2 ಸೇರು ಅಕ್ಕಿ ಹಾಕಿನ್ರಿ ನಾನು ಭಾಳಾರ ಹಾಕಿಲ್ರಿ ನಾನು ನೆನೆಯಕ 2 ಸೇರು ಅಕ್ಕಿ ಹಾಕಿನ್ರಿ ಒಂದು ಅರ್ಧ ಸೇರಿನ ಸುದ್ದಿನ ಬೇಳೆ ಹಾಕಿನಿ ಅಷ್ಟಕ್ಕೆ ಈ ನಮನಿ ಹಿಟ್ಟು ಉಬ್ಬೈತ್ರಿ ಎಲ್ಲ ಹಿಟ್ಟು ಉಬ್ಬಿ ಎಲ್ಲ ಚೆಲ್ಲಿ ಬಿಟ್ಟೈತ್ರಿ ಎಲ್ಲ ನೋಡ್ರಿ 1 ತಾಸು ಕುಂತೀನಿ ನೋಡ್ರಿ ಕ್ಲೀನ್ ಮಾಡಕ್ಕೆ ಈ ಥರ ಆದ್ರೆ ಹೆಂಗ್ರಿ ಅವೇ ಉದ್ದಿನ ಬ್ಯಾಳೆ ತುಟ್ಟಿ ಉದ್ದಿನ ಬ್ಯಾಳೆ ರೀ ಘನ ರೇಟ್ ಅದಾವ್ರಿ ಉದ್ದಿನ ಬ್ಯಾಳೆ
ಇದು ಮುಂಜಾನೆ ನೋಡ್ರಿ, ಬೆಳಗ್ಗೆ ಮುಂಜಾನೆ. ಈ ಥರ ನೋಡಿರಿ ಟೇಬಲ್. ಮ್ಯಾಲೆ ಇನ್ನೊಂದು ಬಣ್ಣ ಬರ್ತಾರೆ, ನೀಲಿ ಬಣ್ಣ. ಮ್ಯಾಲೆ ತಗಡು ಹಾಕ್ಬೇಕು ರೀ. ತಗಡು ಒಂದು ಬಡ್ಬಿಟ್ರೆ ಮುಗಿದ ಕೆಲಸ ಇದೆ. ಈ ಥರ ಆಗಿತ್ತು ನೋಡಿ. ಆತನಾ ಮುಂಜಾನೆ ನೀಲಿ ಬಣ್ಣ ಚೂಡಮ್ಮ. ಏನು ಹತ್ತಲೆ ಅಂತ ಮುಂಜಾನೆ ಕೆಲಸ ಮತ್ತೆ ಲೇಟ್ ಆಗಿಬಿಡ್ತಾರೆ. ಕುಡಿ ಗಿಡಿ ತೆಗಿಯಂತ ನಾವು ತಗೋರ ಹ್ಞೂ ಕಟ್ಟಿಗೆ ನಾಸ್ ನಾಳೆ ಅದ ಆರಾಮಾಗಿ ಅಷ್ಟು ಫ್ರೀ ಇರ್ತದೆ ನಿಧಾನಾಗಿ. ನಾಳೆಗೆ ಹೋಗ್ಬೇಕಿದ. ಒಯ್ಯಲ್ಲ ಸಂಜೆ ಮುಂದೆ. ಮುಂಜಾನೆ ತಗಡಾಕಿ ಬಿಡಮ್ಮ. ಹಾಂ ತಗಡು ಮುಂಜಾನೆ ತಂದು ತಗಡು ಬಿಡ್ಕೊಡ್ತ